ಸರ್ ದಯವಿಟ್ಟು ಬಂದೆ ಕರ್ಕೊಂಡು ಒಳಗಡೆ ಆಯ್ತು ನಾನು ಮೈಸೂರಿಂದ ಇಲ್ಲೇ ಮೈಸೂರಲ್ಲೇ ಬಂದಿರೋದು ಹೆಬ್ಬಾಳು ಸೂರ್ಯ ಬೇಕ್ರಿ. ಹೋದ ವರ್ಷ ನೋಡೋದಕ್ಕೆ ಈ ವರ್ಷ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮಾತ್ರ ತಾಯಿ ದರ್ಶನ ನೋಡೋದಕ್ಕೆ ಎಲ್ಲ VIP ಗಳಿಗಾಗಲಿ ಧರ್ಮ ದರ್ಶನ ಆಗಲಿ ಮೆಟ್ಲತ್ತು ಬರೋರಾಗಲಿ ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ. ಲಕ್ಷಣವಾಗಿ ಬರ್ಬೋದು, ಆದರೆ ಒಳಗಡೆ ಬಂದಾಗ ದೇವ್ರು ನೋಡೋದಕ್ಕಾಗಲ್ಲ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ನಾನು ಬ್ಯಾಂಗ್ಳೂರು ಉತ್ರಳ್ಳಿಯಿಂದ ಬಂದಿರೋದು. ಆ್ಯಂಡ್ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಹ್ಯೂಜ್ ರಶ್. ಸ್ವಲ್ಪ ಮಕ್ಕಳು ದೊಡ್ಡವ್ರಿಗೆ ಒಂದು ಯುನಿಕ್ ಕ್ಯೂ ಏನಾದರೂ ಹಾಕ್ಕೊಡ್ಬೇಕು. 2000 ರೂಪೀಸ್ ಕೊಟ್ಟು ಬಂದ್ರೂ ಸ್ವಲ್ಪ ಇದಿತ್ತು. ಬಟ್ ಎಂಡ್ ಆಫ್ ದ ಡೇ ದರ್ಶನ ತುಂಬ ಚೆನ್ನಾಗಾಯಿತು. ಶಾಲಿನಿ ಅಂತ, ಬ್ಯಾಂಗ್ಳೂರಿಂದ. ಆ್ಯಕ್ಚುಲಿ ಆಷಾಢದಲ್ಲಿ ಫಸ್ಟ್ ಟೈಮ್, ನಮ್ಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬರೋಕ್ಕಿಂತ ಮುಂಚೆ ಏನು ಯೋಚನೆ ಮಾಡಿದ್ವಿ, ಮಗುನ ಎತ್ಕೊಂಡು ಬರ್ತೀವಿ ಆಗುತ್ತಾ ಇಲ್ವಾ ಅಂತೇಳಿ. ಎಂಡ್ ಮೂಮೆಂಟ್ ಎಷ್ಟೇ ಸರ್ಕಸ್ ಮಾಡಿದ್ರು ದೇವ್ರನ್ನ ನೋಡಿದ ತಕ್ಷಣ ಅದೊಂದು ಪೇನ್ ಎಲ್ಲ ರಿಲೀಫ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಪ್ರತಿ ವರ್ಷ ನಾನು ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ. ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ತಾಯಿ ದರ್ಶನ ಮಾಡೋದಕ್ಕೆ ಬರ್ತೀನಿ. ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ಗಿಂತ ಈ ಸರಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಾನು ಕೇಳೋದೊಂದೇ ಅಂತಂತಂದರೆ, ಎಲ್ರಿಗೂ ಜನಸಾಮಾನ್ಯ ಸುಮಾರು ಬೆಳಗಿನ ಜಾವ 2 ಗಂಟೆ 3 ಗಂಟೆಯಿಂದ ಕಾಯ್ಕೊಂಡು ನಿಂತಿರ್ತಾರೆ. ಆದರೆ ಪುರೋಹಿತರುಗಳು ಗರ್ಭಗುಡಿಲಿ ಮತ್ತೆ ಹೋಗೋದು ಮತ್ತೆ ಬರೋದು ಮತ್ತೆ ಹೋಗೋದು ಮತ್ತೆ ಬರೋದು ಮಾಡಿದಾಗ ಸಾರ್ವಜನಿಕ ದೇವಿ ದರ್ಶನ ಮಾಡೋದು ಕಷ್ಟ ಆಗುತ್ತೆ. ಅವರು VIPsಗಳಿಗೆ ಏನಾದ್ರು ಶಾಲ್ ಹಾಕಲಿ, ಹಾರ ಹಾಕಲಿ, ಏನಾದರೂ ಹಾಕಲಿ, ತೊಂದರೆ ಇಲ್ಲ. ಆದರೆ ಮತ್ತೆ ಮತ್ತೆ ಗರ್ಭಗುಡಿಗೆ ಹೋಗೋದನ್ನ ದಯವಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನದ ಏನು ಮಂಡಳಿ ಮತ್ತು ಅವ್ರದ್ದು ಏನಿದೆ, ಅವರು ಮತ್ತೆ ಮತ್ತೆ ಗರ್ಭಗುಡಿಗೆ ಪುರೋಹಿತರನ್ನ ಹೋಗದಿರೋ ಥರ ಮಾಡ್ಕೊಳ್ಳಿ. ಅದೇ ಮೇಡಮ್, ಇವಾಗ ಮೈಸೂರೇನೆ ಶಾರದಾದೇವಿ ನಗರ ಮನೆ, ಶಾರದಾದೇವಿ ನಗರ ಮೈಸೂರಿಂದ ಬರ್ತಾ ಇರೋದು. 2000 ಟಿಕೆಟ್ಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. 4 ವಾರದಿಂದನೂ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಥರನೂ ಸರ್ಕಾರ ನೀಟಾಗಿ ವ್ಯವಸ್ಥೆ ಮಾಡಿದೆ. 2000 ರೂಪಾಯಿ ಟಿಕೆಟ್ಗಂತೂ ನೀಟಾಗಿ ಒಂದು 15-20 ನಿಮಿಷದಲ್ಲಿ ದರ್ಶನ ಆಗ್ತಾಯಿದೆ. ಎಲ್ಲ ತುಂಬ ಖುಷಿಯಾಯಿತು ತಾಯಿ ದರ್ಶನ ಮಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿ ತುಂಬ ಖುಷಿ ಆಯಿತು. ಇಲ್ಲ, ಬರ್ತಾ ಇರ್ತೀವಿ, ಪ್ರತಿ ವೀಕ್ ಬರ್ತೀವಿ. ಫ್ರೈಡೇ ಯಾವಾಗಲೂ ಬರ್ತೀವಿ. ಮೈಸೂರು ಧರ್ಮ ದರ್ಶನ ಬೆಳಗ್ಗೆ 5:15 ಬಸ್ ಹತ್ತಿದ್ದು. 9th ಸ್ಟ್ಯಾಂಡರ್ಡ್. ಇವಾಗ ಇಲ್ಲಿಂದ ಹೋಗಿ ಹೋಯ್ತೀವಿ.
4 ವೀಕ್ಸ್ ಕಂಪ್ಲೀಟ್ ಆಗಿ ಒಳ್ಳೆ 10th ಪಾಸ್ ಆಗಲಿ ಅಂತ ಕೇಳ್ತೀನಿ. ಬ್ಯಾಂಗ್ಳೂರ್ ತುಂಬ ಚೆನ್ನಾಗಾಯಿತು. ಪ್ರತಿ ವರ್ಷನೂ ಬರ್ತೀವಿ. ತುಂಬ ಚೆನ್ನಾಗಾಯಿತು ದರ್ಶನ. ತುಂಬ ಚೆನ್ನಾಗಾಯಿತು ದರ್ಶನ. ನಾವು 4:30 ಅಷ್ಟೊತ್ತಿಗೆ ಬಂದ್ವಿ. ದರ್ಶನ ಚೆನ್ನಾಗಾಗಿದೆ. ಈ ಸಲ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ.